ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದಿಂದ ಹಲವಾರು ಲೋನ್ಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೀತಾ ಇರ್ತಾರೆ. ನಾವು ಅಪ್ಲಿಕೇಶನ್ ಅನ್ನು ಸಹ ಹಾಕ್ತಾ ಇರ್ತೀವಿ. ಆದರೆ ಬರೀ ಅಪ್ಲಿಕೇಶನ್ ಆಗಿಬಿಟ್ಟು ನಾವು ಸುಮ್ಮನೆ ಕೂತಿದ್ರೆ ನಮಗೆ ಯಾವುದೇ ರೀತಿ ಲೋನ್ ಬರೋದು ತುಂಬ ಕಷ್ಟವಾಗುತ್ತೆ. ಸೊ ಅಪ್ಲಿಕೇಶನ್ ಹಾಕಿದ್ಮೇಲೆ ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತೆ, ಯಾರೆಲ್ಲ ಅಪ್ರೂವಲ್ ಮಾಡಬೇಕಾಗುತ್ತೆ, ಯಾವಾಗ ನಮಗೆ ಲೋನ್ ಆಗುತ್ತೆ, ಎಲ್ಲಾದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಇರಬೇಕಾಗುತ್ತೆ. ಜಸ್ಟ್ ನಾವು ಅಪ್ಲಿಕೇಶನ್ ಆಗಿಬಿಟ್ಟು ನಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಕೂತಿದ್ರೆ ಅದು ತುಂಬ ಕಷ್ಟ ಆಗುತ್ತೆ ಲೋನ್ ಸ್ಯಾಂಕ್ಷನ್ ಆಗೋದು. ಸೊ ಸರ್ಕಾರದಿಂದ ದೇವರಾಜ್ ಅರಸ್ ಲೋನ್ ಆಗಿರ್ಬೋದು, ಅದೇ ರೀತಿಯಾಗಿ ಅಲ್ಪಸಂಖ್ಯಾತರ ಲೋನ್ ಆಗಿರ್ಬೋದು, ಅದೇ ರೀತಿ ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ಲೋನ್ ಆಗಿರ್ಬೋದು, ಯಾವುದೇ ಒಂದು ಲೋನನ್ನು ಪಡ್ಕೋಬೇಕಾದ್ರೆ ಯಾವ ರೀತಿ ಪ್ರೊಸೆಸಿಂಗ್ ಇರುತ್ತೆ, ನಾವು ಅಪ್ಲಿಕೇಶನ್ ಹಾಕ್ದಾಗಿಂದ ನಮಗೆ ಲೋನ್ ಸ್ಯಾಂಕ್ಷನ್ ಆಗೋವರೆಗೂ ಹೇಗೆಲ್ಲ ನಮ್ಮ ಅಪ್ಲಿಕೇಶನ್ ಮೂವ್ ಆಗುತ್ತೆ, ಯಾರೆಲ್ಲ ಅಪ್ರೂವಲ್ ಮಾಡಬೇಕಾಗುತ್ತೆ, ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿಯಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಅಂದರೆ, ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳು ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ. ಈಗಾಗಲೇ ಪರಿಶಿಷ್ಟ ಜಾತಿ ನಂತರ ಪರಿಶಿಷ್ಟ ಪಂಗಡದವ್ರಿಗೆ ಬಿಟ್ಟಿರ್ತಕ್ಕಂಥ ಲೋನ್ಗಳು ಯಾವುದಪ್ಪ ಅಂತ ಅಂದರೆ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಅದೇ ರೀತಿಯಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಆಗಿರ್ಬೋದು, ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆಗಿರ್ಬೋದು, ಮೈಕ್ರೋ ಕ್ರೆಡಿಟ್ ಯೋಜನೆ ಆಗಿರ್ಬೋದು, ಭೂ ಒಡೆತನ ಯೋಜನೆ ಆಗಿರ್ಬೋದು, ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು. ಸೊ ಈ ಎಲ್ಲ ಯೋಜನೆಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಕ್ಕೂ ಸಹ ಅರ್ಜಿಯನ್ನು ಬಿಟ್ಟಿದ್ರು. ಈ ಎಲ್ಲ ಯೋಜನೆಗಳಿಗೆ ಆಗಲೂ ಸಹ ನೀವು ಅಪ್ಲಿಕೇಶನ್ ಅನ್ನು ಹಾಕಿರ್ತೀರಾ. ಅದೇ ರೀತಿಯಾಗಿ ಮಹಿಳೆಯರಿಗೆ ಉದ್ಯೋಗಿನಿ ಯೋಜನೆ ಆಗಿರ್ಬೋದು, ಚೇತನ ಯೋಜನೆ ಆಗಿರ್ಬೋದು, ಧನಶ್ರೀ ಯೋಜನೆ ಆಗಿರ್ಬೋದು, ಲಿಂಗತ್ವ ಅಲ್ಪಸಂಖ್ಯಾತ ಪುನರ್ವಸತಿ ಯೋಜನೆ ಆಗಿರ್ಬೋದು, ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಆಗಿರ್ಬೋದು. ಈ ರೀತಿಯಾಗಿ ಸರ್ಕಾರದಿಂದ ಹಲವಾರು ಯೋಜನೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಬಿಡ್ತಾ ಇರ್ತಾರೆ. ನಾವು ಅಪ್ಲಿಕೇಶನ್ ಅನ್ನು ಹಾಕ್ತಾ ಇರ್ತೀವಿ, ಆದರೆ ಲೋನ್ ಮಾತ್ರ ಸ್ಯಾಂಕ್ಷನ್ ಆಗೋದಿಲ್ಲ ಸ್ನೇಹಿತರೆ. ಸೊ ಏನು ಮಾಡಬೇಕು, ಯಾವ ರೀತಿ ನಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೀಡ್ ಆಗುತ್ತೆ ಅನ್ನೋ ಒಂದು ನಾಲೆಡ್ಜನ್ನು ನಾವು ತಿಳ್ಕೊಂಡಾಗ ನಾವು ಲೋನನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ನಾವೇನು ಮಾಡ್ತೀರಪ್ಪ ಅಂತ ಅಂದರೆ, ಸರ್ಕಾರದಿಂದ ಯಾವುದಾದ್ರೂ ಒಂದು ಲೋನ್ಗೆ ಅರ್ಜಿಯನ್ನು ಬಿಟ್ಟಾಗ ನಾವು ಅವ್ರು ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಕೊಂಡು ಸೈಬರ್ ಹತ್ರ ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಹಾಕ್ತೀವಿ. ಅಪ್ಲಿಕೇಶನನ್ನು ಹಾಕ್ಬಿಟ್ಟು ನಾವು ಸುಮ್ಮನೆ ಇರ್ತೀವಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಆ ರೀತಿ ಆಗೋದಿಲ್ಲ. ಸೊ ಯಾವುದೋ ಒಂದು ಯೋಜನೆಯನ್ನು ಬಿಟ್ಟಾಗ ನೀವು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿಕೊಂಡು ಆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಸೈಬರ್ ಹತ್ರ ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಹಾಕ್ತೀರಾ. ಅಪ್ಲಿಕೇಶನ್ ಹಾಕಿದಾಗ ನಿಮಗೊಂದು ಅಕ್ನಾಲಜ್ಮೆಂಟನ್ನು ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಆ ಅಪ್ಲಿಕೇಶನ್ ಎಲ್ಲ ಏನಾಗುತ್ತಪ್ಪ ಅಂತ ಅಂದರೆ, ನಿಮ್ಮ ಒಂದು DC ಆಫೀಸ್ಗೆ ಹೋಗುತ್ತೆ. ನೀವು ಯಾವ ಒಂದು ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಆ ಒಂದು ಇಲಾಖೆಗೆ ಹೋಗುತ್ತೆ. ಎಲ್ಲ ತಾಲೂಕು ಅಪ್ಲಿಕೇಶನ್ನು ಸಹ DC ಆಫೀಸ್ಗೆ ಹೋಗುತ್ತೆ. ಆ ಅಪ್ಲಿಕೇಶನನ್ನು ಏನು ಮಾಡ್ತಾರೆ, ಪ್ರತಿಯೊಂದು ಅಪ್ಲಿಕೇಶನನ್ನು ಡಿವೈಡ್ ಮಾಡ್ತಾರೆ, ತಾಲೂಕು ವೈಸ್ ಆಗಿ ಡಿವೈಡ್ ಮಾಡ್ತಾರೆ. ಉದಾಹರಣೆಗೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ಕೊಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಶಿಲ್ಘಟ್ಟ ಇರುತ್ತೆ, ಚಿಂತಾಮಣಿ ಇರುತ್ತೆ, ಗೌರಿಬಿದನೂರು ಇರುತ್ತೆ, ಬಾಗೇಪಲ್ಲಿ ಇರುತ್ತೆ, ಗುಡಿಬಂಡ ಇರುತ್ತೆ. ಈ ರೀತಿಯಾಗಿ ತಾಲೂಕು ವೈಸು ಅಪ್ಲಿಕೇಶನನ್ನು ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದ ನಂತರ ಏನು ಮಾಡ್ತಾರಪ್ಪ ಅಂತ ಅಂದರೆ, ಆ ತಾಲೂಕು MLA ಅವ್ರಿಗೆ ಏನು ಮಾಡ್ತಾರೆ, ಅಪ್ಲಿಕೇಶನನ್ನು ಕಳಿಸ್ತಾರೆ. ಸೊ ಈ ಒಂದು ಅಪ್ಲಿಕೇಶನ್ಸನ್ನು ಯಾರು ಅಪ್ರೂವಲ್ ಮಾಡ್ತಾರಪ್ಪ ಅಂತ ಅಂದರೆ, MLA ಅವರು ಅಪ್ರೂವಲ್ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರಪ್ಪ ಅಂತ ಅಂದರೆ, ಇಂಥವ್ರಿಗೆ ಲೋನನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಲೆಟ್ರೇಡ್ ಆಗಿಬಿಟ್ಟು ಮತ್ತೆ DC ಆಫೀಸ್ಗೆ ಕಳಿಸ್ತಾರೆ. ಸೊ ಆಗ DC ಆಫೀಸಿಂದ ಏನು ಮಾಡ್ತಾರೆ, ಒಂದು ಫಲಾನುಭವಿಗೆ ಅಂದರೆ ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅವ್ರಿಗೊಂದು ಲೆಟ್ರನ್ನು ಕಳಿಸ್ತಾರೆ. ಅದೇ ರೀತಿ ನೀವು ಯಾವೊಂದು ಬ್ಯಾಂಕ್ ಡೀಟೇಲನ್ನು ಕೊಟ್ಟಿರ್ತೀರೋ ಆ ಬ್ಯಾಂಕಿಗೆ ಒಂದು ಲೆಟ್ರೇಡನ್ನು ಕಳಿಸ್ತಾರೆ. ಸೊ ಈಗ ಏನಾಗುತ್ತಪ್ಪ ಅಂತ ಅಂದರೆ, ನಿಮಗೆ ಏನು ಲೆಟ್ರೇಡ್ ಇರುತ್ತೆ ಅದರಲ್ಲಿ ನೀವು ಬ್ಯಾಂಕ್ ಕಡೆಯಿಂದ ಒಂದು ಸ್ಯಾಂಕ್ಷನ್ ಲೆಟ್ರನ್ನು ತಗೊಬರ್ರಿ, ಲೋನನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಸ್ಯಾಂಕ್ಷನ್ ಲೆಟ್ರನ್ನು ತಗೊಬರ್ರಿ ಅಂತ ಅದರಲ್ಲಿ ಇರುತ್ತೆ. ಆಗ ನೀವೇನು ಮಾಡ್ತೀರಾ, ಬ್ಯಾಂಕಿಗೆ ಹೋಗ್ಬಿಟ್ಟು ಸರ್ ಈ ಥರ ನಾವು ಇಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ಅಥವಾ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಮ್ಮ ಹತ್ರ ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ ಇದೆ ಅದೆಲ್ಲ ಇದೆ. ಸೊ ನಮಗೆ ಲೋನನ್ನು ಸ್ಯಾಂಕ್ಷನ್ ಮಾಡೋದಕ್ಕೆ ಸ್ಯಾಂಕ್ಷನ್ ಲೆಟ್ರನ್ನು ಕೊಡಿ ಅಂತ ನೀವು ಬ್ಯಾಂಕ್ ಹತ್ರ ಹೋಗಿ ಕೇಳ್ತೀರಾ. ಅದೇ ರೀತಿಯಾಗಿ ಬ್ಯಾಂಕ್ ಅವ್ರಿಗೂ ಸಹ ಒಂದು ಲೆಟ್ರೇಡನ್ನು ಕೊಟ್ಟಿರ್ತಾರೆ. ಸೊ ಇವ್ರಿಗೆ ನಾವು ಲೋನನ್ನು ಕೊಡ್ಬೋದಾ ಕೊಡಬಾರ್ದಾ ಒಂದು
ಚೆಕ್ ಮಾಡಿಬಿಟ್ಟು ನಮಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಫೀಲ್ಡ್ ಆಫೀಸರ್ಗೆ ಒಂದು ಲೆಟರ್ ಹೆಡನ್ನು ಕಳಿಸಿರ್ತಾರೆ. ಆಗ ಫೀಲ್ಡ್ ಆಫೀಸರ್ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ಇವರು ಈ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ, ಇವ್ರಿಗೆ ಸ್ಯಾಂಕ್ಷನ್ ಲೆಟ್ರನ್ನು ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಕೈಗೆ ಸ್ಯಾಂಕ್ಷನ್ ಲೆಟ್ರನ್ನು ಕೊಡ್ಬೋದು. ಅಥವಾ DC ಆಫೀಸ್ಗೆ ಇವ್ರಿಗೆ ಲೋನನ್ನು ಕೊಡಿ ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ ಲೆಟ್ರನ್ನು ಕಳಿಸ್ಬೋದು. ಆಗ ಏನು ಮಾಡ್ತಾರೆ, ನಿಮಗೆ DC ಆಫೀಸಿಂದ ಫೋನ್ ಬರುತ್ತೆ ಅಥವಾ ಒಂದು ಲೆಟ್ರ್ ಬರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟನ್ನು ಕೊಟ್ಟಿದ್ರೆ ಆ ಡಾಕ್ಯುಮೆಂಟನ್ನು ತಗೋಬರ್ರಿ ಅಂತ ಹೇಳ್ಬಿಟ್ಟು ಆಗ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಇದು ಒಂದು ವಿಧ. ಆದರೆ ಇನ್ನೊಂದು ವಿಧ ಏನಪ್ಪ ಅಂತ ಅಂದರೆ DC ಆಫೀಸಿಂದ ಬ್ಯಾಂಕ್ಗೆ ಒಂದು ಲೆಟರ್ ಹೆಡ್ ಬರುತ್ತೆ, ಇವ್ರಿಗೆ ಲೋನ್ ಕೊಡ್ಬೋದಾ ಕೊಡಬಾರ್ದಾ, ನಮಗೆ ಸ್ಯಾಂಕ್ಷನ್ ಲೆಟರ್ ಕಳಿಸಿ ಅಂತ ಹೇಳ್ಬಿಟ್ಟು DC ಆಫೀಸಿಂದ ಆ ಲೆಟರ್ ಹೆಡ್ ಬಂದಾಗ ಫೀಲ್ಡ್ ಆಫೀಸರು ನಿಮ್ಮ ಮನೆ ಹತ್ರ ಬಂದುಬಿಟ್ಟು ಅಥವಾ ನಿಮಗೆ ಕಾಲ್ ಮಾಡಿಬಿಟ್ಟು ವೆರಿಫಿಕೇಷನ್ ಮಾಡಿದಾಗ ನೀವು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂದರೆ ಆಗ ಏನು ಮಾಡ್ತಾರೆ, ಇವ್ರಿಗೆ ಲೋನನ್ನು ಇವರು ನಾವು ಹೋದಾಗ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ, ಸೊ ಇವ್ರಿಗೆ ಲೋನನ್ನು ಕೊಡಬೇಡಿ ಅಂತ ಹೇಳ್ಬಿಟ್ಟು ಅವರು ಲೆಟ್ರನ್ನು ಮತ್ತೇನು ಮಾಡ್ತಾರೆ, DC ಆಫೀಸ್ಗೆ ಕಳಿಸ್ತಾರೆ. ಹಾಗೆ ಏನಾಗುತ್ತಪ್ಪ ಅಂತ ಅಂದರೆ ಇದೇ ರೀತಿಯಾಗಿ ನಿಮ್ಮ ಥರನೇ ಬೇರೆಯವರು ಅಪ್ಲಿಕೇಶನ್ ಹಾಕಿರ್ತಾರಲ್ವ, ಅಂಥವ್ರದ್ದು ನೋಡಿಬಿಟ್ಟು ಅವ್ರದ್ದು ಅಪ್ರೂವಲ್ ಮಾಡೋಕ್ಕೆ ಮತ್ತೆ ಏನು ಮಾಡ್ತಾರೆ, ಬ್ಯಾಂಕಿಗೆ ಒಂದು ಲೆಟರ್ ಹೆಡ್ಡು ನಂತರ ನಿಮ್ಗೊಂದು ಲೆಟರ್ ಹೆಡ್ಡನ್ನು ಕಳಿಸ್ತಾರೆ. ಸೊ ಫೀಲ್ಡ್ ಆಫೀಸರ್ ಬಂದಾಗ ನೀವು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂದರೆ ಸೊ ಇವ್ರಿಗೆ ಲೋನನ್ನು ಕೊಡಬೇಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವರು ಲೆಟರ್ ಹೆಡನ್ನು ಕಳಿಸ್ತಾರೆ ಯಾರಿಗೆ, DC ಆಫೀಸ್ಗೆ. ಮತ್ತೆ ಅವ್ರೇನು ಮಾಡ್ತಾರಪ್ಪ ಅಂತ ಅಂದರೆ ಸೊ ಬೇರೆಯವ್ರು ಅಪ್ಲಿಕೇಶನ್ ಹಾಕಿರ್ತಾರಲ್ವ ಅವ್ರಿಗೆ ಮತ್ತೇನು ಮಾಡ್ತಾರೆ, DC ಆಫೀಸಿಂದ ಲೆಟರ್ ಹೆಡನ್ನು ಕಳಿಸ್ತಾರೆ ಯಾರಿಗೆ, ಬ್ಯಾಂಕ್ಗೆ ನಂತರ ಅಪ್ಲಿಕೆಂಟ್ಗೆ. ಸೊ ಆಗ ಫೀಲ್ಡ್ ಆಫೀಸರ್ ಇನ್ನೊಬ್ಬರ ಮನೆಗೆ ಹೋಗ್ಬಿಟ್ಟು ಅವ್ರ ಡೀಟೇಲ್ ಎಲ್ಲ ಕರೆಕ್ಟಾಗಿದ್ದರೆ ಇವ್ರಿಗೆ ಲೋನನ್ನು ಸ್ಯಾಂಕ್ಷನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಯಾಂಕ್ಷನ್ ಲೆಟ್ರ್ ಅಪ್ಲಿಕೆಂಟ್ಗಾದರೂ ಕೊಡ್ಬೋದು ಅಥವಾ ಪೋಸ್ಟ್ ಮುಖಾಂತರ DC ಆಫೀಸ್ಗಾದರೂ ಕಳಿಸ್ಬೋದು. ಸೊ ಹಾಗಾಗಿ ಏನು ಮಾಡ್ತಾರಪ್ಪ ಅಂತಂದರೆ MLA ಅವರು ಅಪ್ರೂವಲ್ ಮಾಡುವಾಗ 100 ಅಪ್ಲಿಕೇಶನ್ ಅಪ್ರೂವಲ್ ಮಾಡಬೇಕು ಅಂತ ಇದ್ದರೆ ಏನು ಮಾಡ್ತಾರೆ, MLA ಅವರು 1:2 ಅಪ್ರೂವಲ್ ಮಾಡ್ತಾರೆ. ಉದಾಹರಣೆಗೆ 100 ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಬೇಕು ಅಂತಿದ್ರೆ 200 ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡ್ತಾರೆ. ಅದರಲ್ಲಿ ಏನಾದ್ರೂ ಫಾಲ್ಟ್ ಇದ್ದಲ್ಲಿ ಅಥವಾ ಫೀಲ್ಡ್ ಆಫೀಸರ್ ವೆರಿಫಿಕೇಷನ್ ಬಂದಾಗ ಏನಾದರೂ ಇವರು ಡೀಟೇಲ್ಸ್ ಸರಿಯಾಗಿ ಕೊಟ್ಟಿಲ್ಲ ಅಂತ ಅಂದರೆ ಅವ್ರದ್ದು ರಿಜೆಕ್ಟ್ ಆದರೂ ಇನ್ನೊಬ್ರು ಕೊಡಲಿ ಅಂತ ಹೇಳ್ಬಿಟ್ಟು 1:2 ಅನ್ನು ಅವರು ಅಪ್ರೂವಲ್ ಮಾಡ್ತಾರೆ MLA ಅವರು. ಸೊ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ನಮ್ಮ ತಾಲೂಕಿಂದ ತುಂಬ ಜನರು ಅಪ್ಲಿಕೇಶನನ್ನು ಹಾಕಿರ್ತಾರೆ, ಎಲ್ಲರಿಗೂ ಸ್ಯಾಂಕ್ಷನ್ ಲೆಟ್ರ್ ಕಳಿಸ್ತಾರೆ, ಎಲ್ಲರಿಗೂ ಅಪ್ರೂವಲ್ ಲೆಟ್ರ್ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಕಳಿಸೋದಿಲ್ಲ. ಇಷ್ಟು ಅಂತಿರುತ್ತೆ, ಅಷ್ಟು ಜನರಿಗೆ ಮಾತ್ರ ಅವ್ರು ಅಪ್ರೂವಲ್ ಕಳಿಸ್ತಾರೆ. ಉದಾಹರಣೆಗೆ ಅದೇ ಹೇಳಿದ್ನಲ್ವ 1:2 ಅಂತ ಹೇಳ್ಬಿಟ್ಟು 100 ಜನಕ್ಕೆ ಅವ್ರು ಅಪ್ರೂವಲ್ ಮಾಡಬೇಕು ಅಂತ ಅಂದರೆ 200 ಜನಕ್ಕೆ ಮಾಡ್ತಾರೆ. ಅದರಲ್ಲಿ ಯಾವುದಾದ್ರೂ 100 ಜನರಲ್ಲಿ ರಿಜೆಕ್ಟ್ ಆದರೆ ಸೊ ಇನ್ನೊಂದು 100 ಜನ ಎಕ್ಸ್ಟ್ರಾ ಅಪ್ರೂವಲ್ ಮಾಡಿರ್ತಾರಲ್ವ ಅವ್ರಿಗೆ ವೆರಿಫಿಕೇಷನ್ ಲೆಟ್ರನ್ನು ಕಳಿಸ್ತಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ 2023 ನೀವು ಅಪ್ಲಿಕೇಶನ್ ಹಾಕಿದರೆ ಮತ್ತೆ 2024 ಹಾಕುವ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ 2023 ಅಪ್ರೂವಲ್ ಮಾಡದೇ ಇದ್ದ ಕಾರಣದಿಂದ 24 ಮತ್ತೆ ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಒಂದು ಬಾರಿ ಏನಾದರೂ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿದ್ದರೆ ಮತ್ತೆ ಹಾಕಿದ್ರೂ ಸಹ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಕೊಡದೇ ಇರ್ತಕ್ಕಂಥವ್ರಿಗೆ ಲೋನನ್ನು ಕೊಡೋಣ, ಆಲ್ರೆಡಿ ಪಡ್ಕೊಂಡಿರೋವ್ರಿಗೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಂದ್ಸರಿ ಲೋನ್ ಸ್ಯಾಂಕ್ಷನ್ ಆಗಿದ್ರೆ ಅವ್ರಿಗೆ ಮತ್ತೆ ಕೊಡೋದಿಲ್ಲ ಸ್ನೇಹಿತರೆ. ಸೊ ಲೋನನ್ನು ಪಡ್ಕೋಬೇಕಾದ್ರೆ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಸೊ ಅಪ್ಲಿಕೇಶನ್ ಹಾಕಿದಾಗ ಒಂದು ಅಕ್ಲಾಜ್ಮೆಂಟನ್ನು ಕೊಟ್ಟು ಇರ್ತಾರೆ. ಆ ಒಂದು ಅಕ್ಲಾಜ್ಮೆಂಟನ್ನು ನಾವು MLA ಅವ್ರನ್ನ ಭೇಟಿ ಆಗಿಬಿಟ್ಟು ಸರ್ ನಮ್ಮ ಒಂದು ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿ ಈ ರೀತಿ ನಾವು ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಥವಾ ಪ್ರಾರಂಭ ಮಾಡಿದ್ದೀವಿ, ಅದನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತಿದ್ದೀವಿ. ಹಾಗಾಗಿ ನಿಮಗೆ DC ಆಫೀಸಿಂದ ನಮ್ಮ ಅಪ್ಲಿಕೇಶನ್ ಡೀಟೇಲ್ ಎಲ್ಲ ಬರುತ್ತೆ, ನಮ್ಮ ಅಪ್ಲಿಕೇಶನ್ ಬರುತ್ತೆ. ಹಾಗಾಗಿ ನಮ್ಮ ಒಂದು ಅಪ್ಲಿಕೇಶನನ್ನು ಅಪ್ರೂವಲ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ತಾಲೂಕು MLA ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋಬಹುದು. ಸೊ ಅವರು ಅಪ್ರೂವಲ್ ಮಾಡಿದ್ರೆ ನಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ನಾವು ಅಪ್ಲಿಕೇಶನ್ ಹಾಕಿದ್ಮೇಲೆ ನಮ್ಮ ಒಂದು ಅಪ್ಲಿಕೇಶನ್ MLA ಅವ್ರ ಕೈಗೆ ಹೋಗಬೇಕಾದ್ರೆ ನಾವು ಅಪ್ಲಿಕೇಶನನ್ನು ಕರೆಕ್ಟಾಗಿ ಆಗಬೇಕಾಗುತ್ತೆ. ನಿಮ್ಮ ಆಧಾರ್ ಡೀಟೇಲ್ ಆಗಿರ್ಬೋದು, ಬ್ಯಾಂಕ್ ಡೀಟೇಲ್ ಆಗಿರ್ಬೋದು, ಮುಖ್ಯವಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಏನಿರುತ್ತೆ ಅದು ಕರೆಕ್ಟಾಗಿ ಇರಬೇಕಾಗುತ್ತೆ. ಪ್ರಾಜೆಕ್ಟ್ ರಿಪೋರ್ಟ್ ಏನಾದರೂ ನಾವು ಹಾಕದೇ ಇದ್ದ ಪಕ್ಷದಲ್ಲಿ ಅಥವಾ ತಪ್ಪಾಗಿ ಹಾಕಿದ ಪಕ್ಷದಲ್ಲಿ ನಮಗೆ ನಮ್ಮ ಒಂದು ಅಪ್ಲಿಕೇಶನ್ನು DC ಆಫೀಸಿಂದನೇ ರಿಜೆಕ್ಟ್ ಆಗುತ್ತೆ. ಹಾಗಾಗಿ DC ಆಫೀಸಿಂದನೇ ರಿಜೆಕ್ಟ್ ಆದರೆ ಅದು MLA ಅವ್ರ ಕೈಗೆ ಹೋಗೋದಿಲ್ಲ. ಹಾಗಾಗಿ ನೀವು ಹಾಕುವಂಥ ಅಪ್ಲಿಕೇಶನನ್ನು ಕರೆಕ್ಟಾಗಿ ಹಾಕಿ ಅದೇ ರೀತಿಯಾಗಿ ಪ್ರಾಜೆಕ್ಟ್ ರಿಪೋರ್ಟನ್ನು ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಅದನ್ನು ಹಾಕಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.